ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯೋಮಾ ಆಗ್ನೇ ಭಾಗಿನಗಂ ಸಂತಮತಾ ಭಾಗಂಚಕೀರ್ಷತೆ ಅಭಾಗಮಗ್ನೇ ತಂಕುರು ಬಾಬಗ್ನೇ ಭಾಗಿನಂ ಕುರು. ಭಾಗ್ಯದೇವತಾಯೈ ನಮಃ. ಸಮಸ್ತ ವೀಕ್ಷಕರಿಗೆ ಅನಂತ ನಮಸ್ಕಾರಗಳು. ವೀಕ್ಷಕರೇ, ನಾವೆಲ್ಲರೂ ಕೂಡ ನಮಗೆ ಉತ್ತಮವಾಗಿ ಭಾಗ್ಯ ಸಿಗಬೇಕು, ನಾವೆಲ್ಲರೂ ಕೂಡ ಉತ್ತಮವಾದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು, ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ವಿದ್ಯಾಭ್ಯಾಸದಲ್ಲೂ ಕೂಡ ಉನ್ನತವಾದ ಸ್ಥಾನಮಾನವನ್ನು ಪಡಿಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಅದರಲ್ಲಿ ವಿಶೇಷವಾದಂತಹ ಒಂದು ಮಾಹಿತಿ ಇದೆ. ಅದನ್ನು ನೀವು ಖಂಡಿತ ಆಚರಣೆ ಮಾಡೋದರಲ್ಲಿ ಯಾವುದೇ ಒಂದು ನಿಮಗೆ ಸಂಶಯ ಇಲ್ಲದ ಹಾಗೆ ಅತಿ ಶೀಘ್ರವಾಗಿ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಾ. ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳ ಕಾರ್ಯಗಳು ನಿಮಗೆ ಯಶಸ್ವಿಯಾಗುವುದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಅದೇನು ಎನ್ನತಕ್ಕಂಥ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಹಾಗೂ ಲೈಕ್ ಮಾಡಿ, ಪಕ್ಕದಲ್ಲಿರತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ಆಲ್ ಅಂತ ಮಾಡಿ, ನಿಮಗೆ ನಾವು ಮಾಡತಕ್ಕಂತಹ ಎಲ್ಲ ವಿಡಿಯೋಗಳು ಬರೋದಕ್ಕೆ ಸಾಧ್ಯವಾಗುತ್ತೆ. ವೀಕ್ಷಕರೇ, ಶುಭ ಫಲ, ಭಾಗ್ಯ, ಇನ್ನೆಲ್ಲ ರೀತಿಯಲ್ಲಿ ಹೇಳ್ತಕ್ಕಂತಹ ಒಂದು ಸನಾತನ ಧರ್ಮಗಳಲ್ಲಿ ನಮಗೆ ಅದು ರಕ್ತದಲ್ಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಆ ಒಂದು ಶುಭ ಫಲಗಳು ಯಾವ ರೀತಿಯಲ್ಲಿ ನಮಗೆ ಸಿಗುತ್ತೆ, ಅದಕ್ಕೆ ನಾವು ಕೂಡ ಯಾವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು, ಅದನ್ನು ನಾವು ಹೇಗೆ ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ನೋಡಿದ್ರೆ, ನಾವು ದಿನನಿತ್ಯ ಎದ್ದ ತಕ್ಷಣ ನಮ್ಮ ಈ ದಿನ ಶುಭವಾಗಿರಲಿ ಅಂತ ಭಗವಂತನಲ್ಲಿ ಕೇಳಿಕೊಂಡು ಎದ್ದೇಳ್ತೇವೆ. ಹಾಗೆ ಎದ್ದು ಶುದ್ಧವಾದ ನೀರಿನಿಂದ ಮುಖವನ್ನು ತೊಳೆದು ಆ ಭಗವಂತನ ಸ್ಮರಣೆಯನ್ನು ಮಾಡಿ, ನಿಮ್ಮ ತಂದೆ ತಾಯಿಯರಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅವತ್ತಿನ ದಿನವನ್ನು ಪ್ರಾರಂಭ ಮಾಡಿ. ಯಾರೇ ಇರಬಹುದು, ಎಷ್ಟೇ ವಯಸ್ಕರಾಗಿರಬಹುದು, ನಿಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಬಹಳ ಮುಖ್ಯ. ನಿಮಗೆ ದೇವರ ಆಶೀರ್ವಾದ ಎಷ್ಟು ಮುಖ್ಯವೋ ಹಾಗೆ ತಂದೆ ತಾಯಿಯವರ ಆಶೀರ್ವಾದವೂ ಕೂಡ ನಿಮಗೆ ಬಹಳ ಮುಖ್ಯವಾಗಿರುತ್ತೆ. ಅವರ ಆಶೀರ್ವಾದದಿಂದ ಎಲ್ಲದನ್ನು ನೀವು ಪಡೆದುಕೊಳ್ಳಬಹುದು. ಅವರ ಆಶೀರ್ವಾದ ನಿಮಗೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ವೀಕ್ಷಕರೇ, ಅವತ್ತಿನ ದಿವಸ ಹೇಗೆ ಪ್ರಾರಂಭವನ್ನು ಮಾಡಬೇಕು ಅಂತ ಹೇಳಿದ್ದೇನೆ. ಈ ರೀತಿಯಾಗಿ ಆ ದಿವಸ ಮನೆಗೇನಾದರೂ ದ್ರವ್ಯಗಳನ್ನು ತರತಕ್ಕಂಥದ್ದಿದ್ದರೆ, ಅಯ್ಯೋ ಹಾಲು ಖಾಲಿಯಾಗಿ ಹೋಗಿದೆ, ತರಕಾರಿಗಳು ತರಬೇಕು, ಹಣ್ಣು ತರಬೇಕು, ಬೆಂಕಿಪಟ್ಟಣ ತರಬೇಕು, ಎಣ್ಣೆ ತರಬೇಕು, ಅದೆಲ್ಲ ಬೆಳಗ್ಗೆ ತರತಕ್ಕಂತಹ ವಿಚಾರಗಳು ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ ಅಲ್ವಾ. ಹಾಗಿದ್ರೆ ಅದರಲ್ಲಿ ಯಾವ ವಸ್ತುವನ್ನು, ನಿಮಗೆ ಯಾವ ದ್ರವ್ಯವನ್ನು ತಂದರೆ ನಿಮ್ಮ ಮನೆಗೆ ಶುಭ ಫಲ ಎನ್ನತಕ್ಕಂತಹ ವಿಚಾರವನ್ನು ನೀವು ತಿಳಿದುಕೊಳ್ಬೇಕಾಗತ್ತೆ. ವೀಕ್ಷಕರೇ, ಅದನ್ನು ಹೊರತುಪಡಿಸಿ ಅಶುಭ ಫಲ ಇರತಕ್ಕಂಥ ವಸ್ತುಗಳನ್ನು ತಂದರೆ ನಿಮ್ಮ ಮನೆಗೆ ಖಂಡಿತವಾಗಲೂ ಕೂಡ ಅಶುಭ ಫಲಗಳು ಪ್ರಾಪ್ತಿಯಾಗೋದ್ರಲ್ಲಿ ಯಾವ ಸಂಶಯವಿಲ್ಲ. ಹಾಲನ್ನು ತರಬೇಕು. ಲಕ್ಷ್ಮಿಯ ಸ್ವರೂಪ ಹಾಲನ್ನು ಮನೆಗೆ ತರೋದರಿಂದ ಲಕ್ಷ್ಮಿಯ ಅನುಗ್ರಹವಾಗುತ್ತೆ, ಅದು ಶುಭ ಸಂಕೇತ ಅಂತ ಹೇಳ್ತೇವೆ. ಜೊತೆಗೆ ಹಣ್ಣುಗಳನ್ನು ತರೋದರಿಂದ ಅದು ಕೂಡ ಇಷ್ಟಾರ್ಥವನ್ನು ಅನುಗ್ರಹಿಸ್ತಕ್ಕಂತಹ ಒಂದು ವಿಶೇಷವಾಗಿದೆ. ಎಳನೀರನ್ನು ತರಬಹುದು, ತೆಂಗಿನಕಾಯಿಯನ್ನು ತರಬಹುದು, ಈ ರೀತಿಯಾದ ದ್ರವ್ಯಗಳು. ಜೊತೆಗೆ ಹೂವನ್ನು ತರೋದರಿಂದಲೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಸುಗಂಧ ದ್ರವ್ಯಗಳಿರ್ತಕ್ಕಂಥದ್ದು ಅಂತ ಹೇಳ್ತೇವೆ. ಜೊತೆಗೆ ನೀರನ್ನು ಅಥವಾ ತುಂಬಿದ ಕೊಡವನ್ನು ಮನೆಗೆ ತರೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗೆ ಅಶುಭ ಫಲಗಳು ಕೊಡ್ತಕ್ಕಂಥದ್ದು ಏನಪ್ಪ ಅಂದರೆ, ಮುಖ್ಯವಾಗಿರ್ತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಉಪ್ಪನ್ನು ಬೆಳಗ್ಗೆ ತರಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಜೊತೆಗೆ ಎಣ್ಣೆ, ಅಡುಗೆ ಮಾಡ್ತಕ್ಕಂಥ ಎಣ್ಣೆ, ಎಳ್ಳೆಣ್ಣೆ ಇರ್ಬೋದು, ಅದು ದೀಪಕ್ಕೆ ಹಚ್ಚತಕ್ಕಂಥ ಎಣ್ಣೆ ಇರ್ಬೋದು, ಯಾವುದೇ ಇದ್ರೂ ಕೂಡ ಆ ಎಣ್ಣೆಯನ್ನು ನಿಮ್ಮ ಮನೆಗೆ ತರೋದ್ರಿಂದ ಅದು ಅಶುಭ ಫಲ ಆಗೋದ್ರಲ್ಲಿ ಅಥವಾ ನಿಮಗೆ ಮುಂದೆ ಆಗತಕ್ಕಂತಹ ಶುಭ ಫಲಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಜೊತೆಗೆ ಬೆಂಕಿ ಪಟ್ಟಣವನ್ನು ತರಬೇಡಿ, ಅದು ಕೂಡ ಅಶುಭದ ಸಂಕೇತ. ಬೆಂಕಿಯನ್ನು ತರೋದು, ಬೆಂಕಿ ಪಟ್ಟಣನ ಗೀರಿದ್ರೆ ಏನು ಬರುತ್ತೆ, ಉಜ್ಜಿದ್ರೆ ಬೆಂಕಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಆ ಒಂದು ಬೆಂಕಿ ಪಟ್ಟಣವು ಕೂಡ ತರೋದು ಅಶುಭ ಫಲ. ಹಾಗೆ ಜೊತೆಗೆ ಮಾದಕ ದ್ರವ್ಯಗಳು, ಧೂಮಪಾನ, ಮದ್ಯಪಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಜೊತೆಗೆ ಅನ್ಯಹಾರ, ಮಾಂಸಾಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದಕ್ಕೆ ಇನ್ನುಳಿದಂತಕ್ಕಂತಹ ಏನೇನು ಸೇರ್ಕೊಂಡಿದೆಯೋ ಅದೆಲ್ಲವನ್ನು ಕೂಡ ನೀವು ಏನಾದರೂ ಬೆಳಗ್ಗೆ ಸೂರ್ಯೋದಯ ಆಗತಕ್ಕಂಥ ಸಂದರ್ಭದಲ್ಲಿ ಅಥವಾ ನಾವು ಹೇಳ್ತೀವಿ 12 ಗಂಟೆ ಒಳಗಡೆ, ಅಲ್ಲಿವರೆಗೂ ಕೂಡ ನಿಮಗೆ ಆ ಒಂದು ಶುಭ ಫಲಗಳು ಸಿಗತಕ್ಕಂಥ ಸಮಯವಾಗಿರುತ್ತೆ ಮನೆಯಲ್ಲಿ. ಹಾಗಾಗಿ ಈ ಒಂದು ದ್ರವ್ಯಗಳನ್ನು ನಿಮ್ಮ ಮನೆಗೆ ತಂದರೆ
ಆವತ್ತಿನ ದಿವಸ ಅಶುಭ ಫಲಗಳು ಉಂಟಾಗುತ್ತೆ. ಅದರ ಮುಂದಿನ ದಿನವೂ ಕೂಡ ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಅಶುಭ ಫಲಗಳೇ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಹೇಳಿರ್ತಕ್ಕಂತಹ ನಿಮಗೆ ತಿಳಿಸಿರ್ತಕ್ಕಂಥ ಶುಭ ಫಲದ ದ್ರವ್ಯಗಳನ್ನು ತಿಳ್ಕೊಂಡು ಆ ದ್ರವ್ಯಗಳನ್ನು ನೀವು ನೆನ್ಪಿಟ್ಕೊಂಡು ಮನೆಗೆ ತಂದರೆ, ಅಯ್ಯೋ ನಿನ್ನ ರಾತ್ರಿನೇ ತಂದಿಟ್ಕೋಬೇಕು ಅಂದ್ಕೊಂಡಿದ್ದೆ, ಇವತ್ತು ತರ್ತಾ ಇದ್ದೀನಿ. ಇವತ್ತೇನೋ ಒಂದು ಶುಭ ಕಾರ್ಯಕ್ಕೆ ನಿಮ್ಮ ಮನೆಯಿಂದ ಹೊರಟಿರ್ತಾರೆ, ನೀವು ಆ ಬರೋ ಸಮಯಕ್ಕೆ ಬೆಂಕಿಪಟ್ಟಣ ಎಣ್ಣೆ ಹಿಡ್ಕೊಂಡ್ಬಂದ್ರೆ ಅದು ಅಶುಭ ಫಲ ಅಂತ ಹೇಳ್ಬೋದು. ಹಾಗಾಗಿ ಹೋಗುವಂಥ ಕೆಲಸ ಆವತ್ತಿನ ದಿವಸ ಅವರಿಗೆ ಅದು ಆಗೋದಿಲ್ಲ ಅನ್ನತಕ್ಕಂತಹ ಒಂದು ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ಹಿಂದಿನ ದಿನವೇ ಏನು ತರಬೇಕು ಏನು ತರಬಾರದು ಅನ್ನತಕ್ಕಂತಹ ವಿಚಾರವನ್ನು ಮಾಡಿ ಆ ಒಂದು ಕಾರ್ಯಕ್ಕೆ ನೀವು ಮುಂದೆ ಹೋದಾಗ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಆವತ್ತಿನ ದಿವಸ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಯಶಸ್ಸು, ಶುಭ ಫಲಗಳು ಆ ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗುತ್ತೆ. ವೀಕ್ಷಕರೇ, ಇದನ್ನು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಆ ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ, ನಿಮ್ಮ ಜೀವನದಲ್ಲೂ ಯಶಸ್ಸನ್ನು ಪ್ರಾಪ್ತಿಯಾಗಲಿ ಎನ್ನುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.